ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನಂದೊಂದು ರಿಕ್ವೆಸ್ಟ್ ಅಂತಲೇ ಹೇಳ್ತೀನಿ. ಇಂಟ್ರೆಸ್ಟ್ ಇದ್ದರೆ ಅಥವಾ ಇವಳೇನೋ ಅಪ್ಲೋಡ್ ಮಾಡಿದ್ದಾಳೆ, ನೋಡಲಿಲ್ಲ, ವ್ಯೂಸ್ ಆಗಿಲ್ಲ ಅಂದರೆ, ಲೈಕ್ಸ್ ಕೊಟ್ಟಿಲ್ಲ ಅಂದರೆ ಬೇಜಾರು ಮಾಡ್ಕೋತಾಳೆ, ಅಥವಾ ಏನು ಹಾಕಿದ್ದಾಳೆ ನೋಡೋಣ ಏನೋ ಒಂದು ನೆಗ್ಲಿಜೆನ್ಸಿಯಿಂದ ವಿಡಿಯೋ ನೋಡೋದಾದರೆ ದಯವಿಟ್ಟು ನನ್ನ ವಿಡಿಯೋನ ನೋಡಲೇಬೇಡಿ ಅಂತ ಹೇಳ್ತೀನಿ. ಯಾಕೆಂದರೆ ಇದು ತುಂಬ ವ್ಯಾಲ್ಯೂಯಬಲ್ ವಿಡಿಯೋ ಅಂತಲೇ ಹೇಳ್ಬೋದು. ಇದು ಬಂದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು, ಮತ್ತು ನಿಮಗೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ. ನೆಗ್ಲಿಜೆನ್ಸಿಯಿಂದನೇ ಅಥವಾ ಟೈಮ್ ಪಾಸ್ಗೋಸ್ಕರ ಅಥವಾ ಏನೋ ಒಂದು ತಾತ್ಸರ ಮನೋಭಾವನೆಯಿಂದ ಈ ವಿಡಿಯೋನ ನೋಡೋದಾದರೆ ಈ ವಿಡಿಯೋನ ನೋಡಲೇಬೇಡಿ ಅಂತ ಹೇಳ್ತೀನಿ. ನೋಡಬೇಕು, ಇವಳು ಎಷ್ಟು ದಿನ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿ, ಅಪರೂಪಕ್ಕೆ ಒಂದು ವಿಡಿಯೋ ಹಾಕಿದ್ದಾಳೆ, ನೋಡೋಣ ಏನು ಹಾಕಿದ್ದಾಳೆ ಅನ್ನೋ ಕ್ಯೂರಿಯಾಸಿಟಿಯಿಂದ ನೋಡೋದಾದರೆ ಫುಲ್ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಸೊ ಬನ್ನಿ, ಆಗಿದ್ರೆ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ನನ್ನ ಡೈಲಾಗ್ ಇದ್ದೇ ಇದೆಯಲ್ಲ, ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತಾ ಇದ್ದೀನಿ. ಹಾಗೆ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ, ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ಯಾರು ನೋಡ್ತಾ ಇದ್ದೀರಾ, ಈ ಕೂಡಲೇ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ತಡ ಮಾಡೋದು ಬೇಡ, ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ಈ ಒಂದು ವಿಡಿಯೋಗೆ ನಾನು ಒಂದು 100 ಲೈಕ್ಸ್ ಮತ್ತು 50 ಕಮೆಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ನನ್ನ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದೆ, ಹಾಗೆ ಶಕು ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ನಾನು ಒಂದು ಲೈಕ್ ಕಮೆಂಟ್ ಮುಖಾಂತರ ತಿಳ್ಕೊತೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಬೇಜಾರು ಮಾಡ್ಕೋಬೇಡಿ, ಮನೆ ಹತ್ರ ಏನು ವರ್ಕ್ ನಡೀತಾ ಇದೆ. ಸೊ ನಾನು ಈ ವಿಡಿಯೋಗೆ ಒಂದು 100 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಮತ್ತು ಅಟ್ಲೀಸ್ಟ್ 50 ಕಮೆಂಟ್ಸ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇದು ನೀವು ನನಗೆ ಎಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ, ಅಥವಾ ನೀವು ನೆಕ್ಸ್ಟ್ ವಿಡಿಯೋಗೆ ಎಷ್ಟು ಹಂಬಲಿಸ್ತಾ ಇದ್ದೀರಾ ಅನ್ನೋದನ್ನು ಅದಕ್ಕೋಸ್ಕರನೇ ವಿಡಿಯೋ ಬಂದು ಇದು ಒಂಥರ ಮೋಟಿವೇಶನ್ ವಿಡಿಯೋ ಅಂತಲೇ ಹೇಳ್ಬೋದು. ಇದು ನನ್ನ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರೋದು. ಸೊ ನಾನು ಹೇಗೆ ಚೇರಪ್ ಆಗಬೇಕು, ಹೇಗೆ ಚೇರಪ್ ಆಗಿದ್ದೀನಿ, ಹೇಗೆ ನಾನೇ ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡಿದ್ದೀನಿ, ಇದನ್ನು ನನ್ನ ವ್ಯೂವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೇಳೋಣ, ಅವರು ಒಂದಷ್ಟು ತಿಳ್ಕೊಳ್ಳಿ ಅಂತ ಹೇಳಿ ನಾನು ಈ ವಿಡಿಯೋನ ಶುರು ಮಾಡ್ತಾ ಇರೋದು. ಅದಕ್ಕೂ ಮುಂಚೆ ನಾನು ನಿಮ್ಗಂತ್ರ ಒಂದು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ, ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿರೋ ಇಂಟೆನ್ಷನ್ ಬಂದು ದುಡ್ಡು ಮಾಡಬೇಕು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಿಬೇಕು, ನಾನು ಹೆಸರು ಮಾಡಬೇಕು, ಇದೇ ಅಬ್ವಿಯಸ್ಲಿ ಇರುತ್ತೆ ಎಲ್ಲರಿಗೂ. ಬಟ್ ಜಾಸ್ತಿ ನನ್ನ ಇಂಟೆನ್ಷನ್ ಏನಪ್ಪ ಅಂತ ಅಂದರೆ, ನಾನು ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ. ನನಗೆ ಸೋಷಿಯಲಲ್ಲಿ ಸಮಾಜದಲ್ಲಿ ತುಂಬ ಕಷ್ಟದಲ್ಲಿರೋರಿಗೆ ಅಥವಾ ಮನೆ ಇಲ್ಲದೆ ಇರೋರಿಗೆ ಅಂದರೆ ನಾನು ಮನೆ ಕಟ್ಸ್ಕೊಡ್ತೀನಿ ಅಂತ ಅಲ್ಲ. ಅವರು ಎಷ್ಟೋ ಜನಗಳು ಪ್ರಪಂಚದಲ್ಲಿ ಭೂಮಿ ಮೇಲೆ ಊಟಕ್ಕಿಲ್ದೇ ತೊಂದರೆ ಆಗಿ ಕಷ್ಟಪಡ್ತಾ ಇದ್ದಾರೆ, ಮನೆ ಮಠ ಇಲ್ದೇ ಎಲ್ಲಿ ಸಿಕ್ಕುತ್ತಲ್ಲಿ ಮಲ್ಕೋತಾರೆ. ಆ ಥರದವ್ರಿಗೆ ನಾನು ಕೈಲಾದಷ್ಟು ಸಹಾಯ ಮಾಡಬೇಕು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಮಾಡೋರನ್ನ ನೋಡಿ ಇನ್ಸ್ಪಿರೇಷನ್ ಆಗಿಲ್ಲ ನನಗಿದು ಒಂಥರ ಚಿಕ್ಕ ವಯಸ್ಸಿಂದನೇ ಇದು ಒಂಥರ ಆಸೆ ಇದೆ. ಆ ಥರ ನಿರ್ಗತಿಕರು ಅಂತ ಹೇಳ್ತಾರಲ್ಲ, ಅಂಥವರಿಗೆ ನನ್ನ ಕೈಲಾದಷ್ಟು ಹೆಲ್ಪ್ ಮಾಡಬೇಕು. ನನ್ನ ಲೈಫಲ್ಲಿ ನಾನು ಸಾಯೋದಕ್ಕೂ ಮುಂಚೆ ಇದೊಂದು ಹೆಲ್ಪ್ ಮಾಡಿ, ಇದೊಂದು ಸಹಾಯ ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅದನ್ನು ಮಾಡಿ ನಾನು ಜೀವ ಬಿಡಬೇಕು ಅನ್ನೋದೊಂದು ನನ್ನ ಆಸೆ. ಆ ಉದ್ದೇಶ ಇಟ್ಕೊಂಡು ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್. ಬೇರೆಯವ್ರ ಕಷ್ಟದಲ್ಲಿ ಭಾಗಿಯಾಗೋದ್ರಲ್ಲಿ, ಬೇರೆಯವ್ರ ಖುಷಿನ ನೋಡಿ ನೀವು ಖುಷಿ ಪಡೋದ್ರಲ್ಲಿ, ನಿಮ್ಮ ಮನೆಯವ್ರನ್ನ ಕಷ್ಟಗಳನ್ನ ನೀವು ಹೆಗಲ ಮೇಲೆ ಹೊತ್ಕೊಂಡು ನಿಭಾಯಿಸೋದ್ರಲ್ಲಿ ನಿಮ್ಮ ಖುಷಿನ ನೀವು ಕಳ್ಕೊಂಡಿರ್ತೀರ, ನಿಮ್ಮ ಟೈಮ್ನ ನೀವು ಕಳ್ಕೊಂಡಿರ್ತೀರ. ಹಾಗೆ ನಿಮಗೆ ನೀವು ಕೊಡಬೇಕಾಗಿರುವಂಥ ಟೈಮ್ ಆಗಲಿ, ಏನೋ ಒಂದು ಸಂತೋಷನೇ ಆಗಲಿ, ನೀವು ಅದನ್ನು ಕಳ್ಕೊಂಡು ಬಿಟ್ಟಿರ್ತೀರ, ಹೌದಲ್ವಾ? ಎಷ್ಟೋ ಜನ ಇದನ್ನು ಫೇಸ್ ಮಾಡ್ತಿದ್ದಾರೆ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಸ್ಟಾರ್ಟಿಂಗೇ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಖುಷಿ ಅನ್ನೋದು ನಮಗೆ ನಾವು ತಗೋಬೇಕು. ಬೇರೆಯವರು ನಮಗೆ ತಗೋ ಖುಷಿನ, ನನ್ನ ಹತ್ರ ಜಾಸ್ತಿ ಇದೆ ಖುಷಿ, ನೀನೊಂದು ಸ್ವಲ್ಪ ತಗೋ ಅಂತ ಯಾರೂ ಕೊಡೋದಿಲ್ಲ ಅಲ್ವಾ? ಖುಷಿ ಅನ್ನೋದಾಗಲಿ, ನೆಮ್ಮದಿ ಅನ್ನೋದಾಗಲಿ, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಾಗಲಿ ಪ್ರತಿಯೊಂದನ್ನು ನಾವೇ ತಗೋಬೇಕು ಪೀಪಲ್. ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇದು ನನಗೆ ಓನ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಜೀವನದಲ್ಲಿ ಎಲ್ಲರೂ ಕಷ್ಟಪಟ್ಟಿದ್ದೀರಾ, ಇವಾಗಲೂ ಕೆಲವೊಂದಷ್ಟು ಜನ ಕಷ್ಟಪಡ್ತಾ ಇದ್ದೀರಾ. ಬಟ್ ಅವರಲ್ಲೂ ಖುಷಿ ಇರುತ್ತೆ, ಬಟ್ ಆ ಖುಷಿನ ಅವರು ಹುಡ್ಕೊಂಡು ಹೋಗೋದಿಲ್ಲ, ಅವ್ರ ಕಷ್ಟದಲ್ಲೇ ಅವರು ಮುಳುಗೋಗ್ಬಿಟ್ಟಿರ್ತಾರೆ, ಹೌದಲ್ವಾ ಫ್ರೆಂಡ್ಸ್? ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳಂತೂ ಅವ್ರ ಲೈಫ್ ಒಂಥರ ಹಾರಿಬಲ್ ಅಂತಲೇ ಹೇಳ್ಬೋದು. ಎಂಜಾಯ್ ಮಾಡೋ ಹೆಣ್ಮಕ್ಳು ಕೂಡ ಇದ್ದಾರೆ ಪ್ರಪಂಚದಲ್ಲಿ, ಅವರು ಲಕ್ಕಿಯೆಸ್ಟ್ ಪರ್ಸನ್ ಅಂತಲೇ ಹೇಳ್ಬೋದು. ಬಟ್ ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಿ ಮನೆಯವ್ರ ಖುಷಿನೇ ನಮ್ಮ ಖುಷಿ ಅಂದ್ಕೊಂಡು ಜೀವನ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಲೈಫಲ್ಲಿ ಏನೇ ಆಗಲಿ, ನಾನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಂದೂ ಚಾಲೆಂಜಾಗಿ ತಗೊಳ್ಳಿ. ಲೈಫು ನಿಜವಾಗ್ಲೂ ಸಕ್ಸಸ್ ಅನ್ನೋದನ್ನು ಕಾಣುತ್ತೆ. ನಾನೊಂದು ಎಕ್ಸಾಂಪಲ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೆ. ಇವಾಗ ನಾನು ಕೆಲಸ ಬಿಟ್ಟು ಮನೇಲೇ ಇದ್ದೀನಿ. ರೀಸನ್ಸ್ ತುಂಬ ಇದೆ, ಬಟ್ ಅದನ್ನು ಶೇರ್ ಮಾಡೋದು ಬೇಡ. ಅಂದರೆ ನಾನು ಟೀಚಿಂಗ್ ಕೆರಿಯರ್ನ ಕಂಟಿನ್ಯೂ ಮಾಡ್ತೀನಿ, ಬಟ್ ಅಟ್ ಪ್ರೆಸೆಂಟ್ ನಾನು ಹೋಗ್ತಾ ಇಲ್ಲ, ಜಸ್ಟ್ ಮನೇಲೇ ಇದ್ದೀನಿ.
ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತ ಹೇಳಿ ನಾನು ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿದೆ. ಸೊ ನನ್ನ ಡ್ರೀಮ್ ಕೂಡ ಇತ್ತಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ನಾನು ನೇಮ್ ಮಾಡಿದ್ರೆ ನನ್ನ ಡ್ರೀಮ್ ಫುಲ್ಫಿಲ್ ಮಾಡ್ಬೋದು. ಡ್ರೀಮ್ ಅಂದರೆ ಸ್ವಲ್ಪ ಕಷ್ಟದಲ್ಲಿರೋರಿಗೆ ನಾನು ಏನಾದರೂ ಸಹಾಯ ಮಾಡ್ಬೋದು, ಈ ಇಂಟೆನ್ಷನ್ ಇಟ್ಕೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಬಟ್ ಇದನ್ನು ಎಷ್ಟೋ ಜನ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರು, ನೆಗೆಟಿವ್ ಆಗಿ ಮಾತಾಡಿದ್ರು. ಓಕೆನಾ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಯೂಟ್ಯೂಬ್ ಚಾನಲ್ನ ತುಂಬ ಜೋಶಲ್ಲೇ ಸ್ಟಾರ್ಟ್ ಮಾಡಿದೆ, ಜೋಶಲ್ಲೇ ಓಪನ್ ಮಾಡಿದೆ. ಆಮೇಲೆ ಕೆಲವು ದಿನ ಆದಮೇಲೆ ನನಗೆ ಅದು ಒಂಥರ ಇಂಟ್ರೆಸ್ಟ್ ಅಂತೂ ಹೋಗಿಲ್ಲ. ಇವತ್ತಿಗೂ ನನಗೆ ಇಂಟ್ರೆಸ್ಟ್ ಇದೆ. ನಾನೇ ಏನು ಮಾಡಿದೆ, ವೀಡಿಯೋಸ್ ಮಾಡೋದನ್ನೇ ಸ್ಟಾಪ್ ಮಾಡಿಬಿಟ್ಟೆ. ಅದು ರೀಸನ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸಮ್ ರೀಸನ್ಸಿಂದ ನಾನು ವೀಡಿಯೋಸ್ಗಳನ್ನ ಸ್ಟಾಪ್ ಮಾಡಿದೆ. ಅದೇನಾಯಿತು, 1 ದಿನ ಸ್ಟಾಪ್ ಮಾಡಿದೆ, 2 ದಿನ ಸ್ಟಾಪ್ ಮಾಡಿದೆ, 3 ದಿನ ಸ್ಟಾಪ್ ಮಾಡಿದೆ. ಅದು ಕಂಟಿನ್ಯೂಸ್ ಆಗಿಬಿಡ್ತು. 1 ವೀಕ್ವರೆಗೂ ಕಂಟಿನ್ಯೂಸ್ ಆಯಿತು. ನಾನು ಡೈಲಿ ಯೋಚನೆ ಮಾಡ್ತಾ ಇದ್ದೆ ಮಲ್ಕೊಂಡು, ಯಾಕೆ ಈಗ ಇದ್ದಕ್ಕಿದ್ದಾಗೆ ಸ್ಟಾಪ್ ಮಾಡಿದೆ. ರೀಸನ್ಸ್ ಇದೆ, ಬಟ್ ಅದು ರೀಸನ್ ಅಲ್ಲ ಅಂತ ಅನಿಸ್ತು ನನ್ನ ಇವತ್ತು ನಾನು ಯೋಚನೆ ಮಾಡಿದಾಗ ದಟ್ಸ್ ನಾಟ್ ರೀಸನ್. ತುಂಬ ಸಿಲ್ಲಿ ರೀಸನ್ಸ್ಗಳಿಗೆ ನಾನು ಕೆಲವೊಂದಷ್ಟು ದಿನ ವೀಡಿಯೋಸ್ ಸ್ಟಾಪ್ ಮಾಡಿದ್ದೆ. ನನಗೆ ಯಾವಾಗ ರಿಯಲೈಸ್ ಆಯಿತು ಅಂತಂದರೆ, ನನ್ನ ವ್ಯೂವರ್ಸು, ನನ್ನ ಕಸಿನ್ಸು, ನನ್ನ ಸಿಸ್ಟರ್ಸು, ನನ್ನ ರಿಲೇಟಿವ್ಸು, ನನ್ನ ಫ್ರೆಂಡ್ಸು, ನನ್ನ ನೈಬರ್ಸು ಯಾಕೆ ವೀಡಿಯೋ ಮಾಡ್ತಾಯಿಲ್ಲ, ಸ್ಟಾಪ್ ಮಾಡಿದ್ದೀರಾ, ಹಾಕಿ ನಾವು ಡೈಲಿ ನೋಡ್ತಾ ಇರ್ತೀವಿ ಅಂದಾಗ ಅದು ಫೀಲೇ ಒಂಥರ ರೀ. ಏನಂತಂದರೆ, ಹೌದಾ ನನ್ನ ಇಷ್ಟು ಜನ ಲೈಕ್ ಮಾಡ್ತಾರೆ, ನಾನೇ ಸ್ಟಾಪ್ ಮಾಡಿ ಅವ್ರಿಗೆ ಮೋಸ ಮಾಡಿಬಿಟ್ನೇನೋ ಅಂತ ಅನಿಸುತ್ತೆ. ಸೊ ಇದು ಏನಂತಂದರೆ, ನಾವು ಕುಗ್ಗಬಾರ್ದು, ನಾವು ಕುತ್ಕೋಬಾರ್ದು. ಓಕೆನಾ. ವಾಟ್ ಎವರ್ ಯೋಚನೆ ಏನಾದರೂ ಇರಲಿ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಏನಾದರೂ ಇರಲಿ, ವಾಟ್ ಎವರ್ ರೀ, ಪರ್ಸ್ನಲ್ಸ್ ಇಶ್ಯೂಸು, ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ನಾವು ರೀಚ್ ಮಾಡೋದೇ ನಮ್ಮದು ಗುರಿಯಾಗಿರಬೇಕು. ಏನು ಗೊತ್ತಾ, ನಾವು ಇವಾಗ ಪೀಪಲ್ಗೆ ಹತ್ರ ಆಗೋದಕ್ಕೆ ಹೋಗ್ತಾ ಇದ್ದೀವಿ. ಐ ಮೀನ್, ನಾನು ನನ್ನ ಸೋಷಿಯಲ್ ಮೀಡಿಯಾ ಒಂದನ್ನೇ ಎಕ್ಸಾಂಪಲ್ ತೊಗೊಂಡು ಹೇಳ್ತಾ ಇಲ್ಲ. ನೀವು ಕೂಡ ಏನಾದರೂ ಒಂದು ಗೋಲ್ನ ಅಚೀವ್ ಮಾಡಬೇಕು, ಒಂದು ಗೋಲ್ನ ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಬೇರೆ ಇಂಟೆನ್ಷನ್, ಬೇರೆ ಇಶ್ಯೂಸು, ಬೇರೆ ಪ್ರಾಬ್ಲಮ್ಸ್ ಏನಾದರೂ ಇರಲಿ, ಅದನ್ನು ಫೇಸ್ ಮಾಡಬೇಕು. ಸೊ ಇದನ್ನು ನಾವು ರೀಚ್ ಮಾಡಬೇಕಾಗತ್ತೆ. ನನ್ನ ವೀಡಿಯೋಸ್ ಹಾಕಿದ್ರೆ ನನ್ನ ಜನ ನೋಡ್ತಾರೆ, ವೀಡಿಯೋಸ್ ಹಾಕಿಲ್ಲ ಅಂದರೆ ಸುಮ್ಮನೆ ಆಗ್ತಾರೆ ಅಲ್ವ. ಸ್ವಲ್ಪ ದಿನ ಕೇಳ್ತಾರೆ, ಆಮೇಲೆ ಸುಮ್ಮನೆ ಆಗ್ತಾರೆ. ಬಟ್ ನನ್ನ ಒಂದು ಗೋಲ್ ನಾನು ರೀಚ್ ಮಾಡ್ತೀನಾ? ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಪಾಸ್ಟ್ ಲೈಫ್ ನೋಡೋದಾದರೆ ನಾನು ಎಷ್ಟು ಸ್ಟ್ರಾಂಗ್ ಇದ್ದೆ, ಶಕ್ಕು ಎಷ್ಟು ಸ್ಟ್ರಾಂಗ್ ಇದ್ಲು, ಶಕ್ಕು ಎಷ್ಟು ಬೋಲ್ಡ್ ಇದ್ಲು ಅಂದರೆ ಅಷ್ಟೇ ಆಪೋಸಿಟಾಗಿ ನಾನು ಇವಾಗ ಚೇಂಜ್ ಆಗಿದ್ದೀನಿ. ಬಿಕಾಸ್ ಲೈಫ್ ಆ ಥರ ಮಾಡುತ್ತೆ ನಮ್ಮನ್ನು. ಹಳೇ ಸ್ಟೋರಿ ಬಿಡಿ, ನಾನು ಈಗಷ್ಟೇ ಸ್ವಲ್ಪ ದಿನಗಳ ಹಿಂದೆ ತುಂಬ ಹೈಡ್ ಆದೆ, ತುಂಬ ಸೈಲೆಂಟ್ ಆದೆ. ಯಾಕೆ ಅಂತ ಗೊತ್ತಿಲ್ಲ, ಬಟ್ ನನಗೆ ಸೀರಿಯಸ್ಲಿ ಇವತ್ತೇ ನನಗೆ ರಿಯಲೈಸ್ ಆಗ್ತಾ ಇರೋದು. ನಾನು ಹಿಂಗೆ ಕುತ್ಕೊಂಡ್ರೆ ಏನು ಮಾಡೋದಕ್ಕಾಗಲ್ಲ. ಅಟ್ಲೀಸ್ಟ್ ಯಾರು ಕೂಡ ನಮ್ಮನ್ನು ಪುಷ್ ಮಾಡೋದಿಲ್ಲ. ಯಾಕೆ ಹಿಂಗಿದೆಯಾ, ಯಾಕೆ ಯಾವಾಗಲೂ ಮಲ್ಕೊಂಡಿರ್ತೀಯಾ, ನೀನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ಯಾ ಅಂದರೆ 24/7 ನೀನು ಆ್ಯಕ್ಟಿವ್ ಇರಬೇಕು. ನೋ ಒನ್, ಯಾರು ಕೂಡ ನಮಗೆ ಮೋಟಿವೇಟ್ ಮಾಡಲ್ಲ, ಯಾರು ಕೂಡ ನಮ್ಮನ್ನು ಪುಷ್ ಮಾಡೋದಿಲ್ಲ. ಅಟ್ ಲಾಸ್ಟ್ ನನಗೆ ರಿಯಲೈಸ್ ಆಗಿ ನಾನಿವತ್ತು ನಿಮ್ಮ ಮುಂದೆ ಕೂತಿದ್ದೀನಿ. ಜೀವನದಲ್ಲಿ ನಾವು ಸಕ್ಸಸ್ನ ಕಾಣಬೇಕು, ನಾವು ಅಂದ್ಕೊಂಡಿದ್ದನ್ನು ನಾವು ರೀಚ್ ಮಾಡಬೇಕು ಅಂತಂದರೆ ಕೆಲವೊಂದಷ್ಟು ಫಾರ್ಮುಲಾಸ್ ಇದೆ. ಆ ಫಾರ್ಮುಲಾಸ್ನ ನಾವು ಫಾಲೋ ಅಪ್ ಮಾಡಿದ್ರೇ ಮಾತ್ರ ನಾವು ಲೈಫಲ್ಲಿ ಸಕ್ಸಸ್ ಅನ್ನೋದನ್ನು ಕಾಣೋದು. ಇಷ್ಟು ದಿನ ನನಗೂ ಕೂಡ ಮಂಕ್ ಬೂದಿ ಬಡ್ದು ಏನೋ ಅಂತಾರಲ್ಲ, ಅದು ಮಂಕ್ ಹಿಡ್ದಂಗೆ ಆಗಿತ್ತು ನನಗೂ. ನೀವು ನಂಬ್ತಿರೋ ಬಿಡ್ತಿರೋ ಫ್ರೆಂಡ್ಸ್, ನಿಜವಾಗ್ಲೂ ನನಗೆ ನಾನೇ ರಿಯಲೈಸ್ ಮಾಡಿಕೊಂಡೆ, ಯಾಕೆ ನಾನು ಇಷ್ಟು ಹೈಡ್ ಆದೆ, ಯಾಕೆ ನಾನು ಇಷ್ಟು ಮಂಕ್ ಆಗಿಬಿಟ್ಟೆ ಅಂತ. ಯಾರೂ ಚೇರಪ್ ಮಾಡಿಲ್ಲ ಫ್ರೆಂಡ್ಸ್, ಯಾರೂ ನನಗೆ ಮೋಟಿವೇಟ್ ಮಾಡಿಲ್ಲ, ಯಾರೂ ನನ್ನನ್ನು ಪುಷ್ ಮಾಡಿಲ್ಲ. ನಾನೇ ಎದ್ದೆ, ಹೌದು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂದಮೇಲೆ ಐ ವಿಲ್ ಡೂ ಸಮಥಿಂಗ್. ನನಗೆ ಅನಿಸ್ತು, ಓಕೆ ನನಗೋಸ್ಕರ ಪೀಪಲ್ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ವೈ ಐ ಶುಡ್ ಚೀಟ್ ದೆಮ್ ಅಲ್ವಾ. ನಾನು ಯಾಕೆ ಅವ್ರಿಗೆ ಮೋಸ ಮಾಡಬೇಕಂತ ಕೆಲವೊಂದಷ್ಟು ಫಾರ್ಮುಲಾಸ್ ಇದೆ. ನಾನು ನಿಮಗೆ ಶೇರ್ ಮಾಡ್ತೀನಿ. ಪ್ಲೀಸ್ ಕೀಪ್ ಇಟ್ ಇನ್ ಯೋರ್ ಮೈಂಡ್ ಪೀಪಲ್. ಫ್ರೆಂಡ್ಸ್ ನೋಡಿ, ನಾವು ಲೈಫಲ್ಲಿ ಏನಾದರೂ ಮಾಡಬೇಕು ಅಂದರೆ ನಮ್ಗೆ ಯಾರೂ ಸಹಾಯ ಮಾಡ್ತಾ ಇಲ್ಲ. ನಮಗೆ ಅಟ್ಲೀಸ್ಟ್ ಒಂದು ಸ್ಟೆಪ್ಪು ಮೇಲೋಗಿದ್ದಕ್ಕೆ ನಮಗೇನು ಇಲ್ಲ ಅಂತ ನೀವು ದಯವಿಟ್ಟು ಕೈ ಕಟ್ಟಿ ಕೂತ್ಕೋಬೇಡಿ. ಯಾಕೆ ಅಂದರೆ ನನ್ನದೇ ಪ್ರೆಸೆಂಟ್ ಎಕ್ಸಾಂಪಲ್ ಹೇಳ್ತೀನಿ. ನಾನು ಇವಾಗ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕೆ ನನ್ನ ಹತ್ರ ಬೇರೆ ಯಾವುದೇ ಎಕ್ವಿಪ್ಮೆಂಟ್ಸ್ ಕೂಡ ಇಲ್ಲ. ಜಸ್ಟ್ ಇದೊಂದು ಫೋನ್ನ ಇಟ್ಕೊಂಡು ನಾನು ಚಾನಲ್ನ ಓಪನ್ ಮಾಡಿದ್ದೀನಿ. ಇವಾಗಲೂ ಕೂಡ ನಾನು ವಿಡಿಯೋ ಮಾಡ್ತಾ ಇರೋದು ನನ್ನ ಕೈಯಲ್ಲಿ, ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ನಾನು ನಿಮಗೆ ಮೂಮೆಂಟ್ನ ಮಾಡಿಕೊಂಡು ವಿಡಿಯೋನ ಮಾಡ್ತಾ ಇರೋದು. ಯಾಕೆಂದರೆ ನಾನು ಮಾಡಬೇಕು, ಐ ವಿಲ್ ಡೂ ಸಮಥಿಂಗ್. ನಾನು ಏನಾದರೂ ಅಚೀವ್ ಮಾಡಬೇಕು. ಸೊ ನನಗೆ ಅದಿಲ್ಲ, ಟ್ರೈಪೋಡ್ ಇಲ್ಲ, ರಿಂಗ್ ಲೈಟ್ ಇಲ್ಲ, ಮೈಕ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಕುತ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ನಾನು ಒಂದು ಸ್ಟೆಪ್ ಇಟ್ಬಿಟ್ಟಿದ್ದೀನಿ, ಐ ಡೂ ಸಮಥಿಂಗ್ ಅಂತೇಳಿ. ಸೊ ನಾನು ಮಾಡಲೇಬೇಕಲ್ಲ. ಸೊ ಅದೇ ರೀತಿ ಚಾಲೆಂಜ್ನ ನೀವು ನಂದನ್ನು ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಬಟ್ ನಿಮ್ಮ ಲೈಫಲ್ಲಿ ಏನಾಗ್ತಾಯಿದೆ, ನೀವೇನು ಅಂದ್ಕೊಂಡಿದ್ರ ಅದಕ್ಕೆ ರಿಲೇಟೆಡ್ ಆಗಿ ನೀವು ನಿಮಗೆ ನೀವೇ ಸೆಲ್ಫ್ ಮೋಟಿವೇಟ್
ಯಾರ ಹೆಲ್ಪು ಇಲ್ಲದೇ ನಾವು ಹೇಗೆ ಲೈಫಲ್ಲಿ ಅಚೀವ್ಮೆಂಟ್ ಮಾಡೋದು ಅಂತಂದರೆ ಕೆಲವೊಂದಷ್ಟು ಫಾರ್ಮುಲಾಸ್ ಇದೆ ಅಂತ ಹೇಳಿದೆ. ಏನದು ಫಾರ್ಮುಲಾಸ್? ಆ ಫಾರ್ಮುಲಾಸ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಮುಂಚೆ ಕೆಲವೊಂದು ಮೀನ್ಸ್ ಫಸ್ಟು ನೀವು ರಿಸಲ್ಯೂಷನ್ ಮಾಡ್ಕೋಬೇಕು. ರಿಸಲ್ಯೂಷನ್ ಮೀನ್ಸ್ ನೀವು ಒಂದು ಸಂಕಲ್ಪನ ಮಾಡ್ಕೋಬೇಕು. ಆ್ಯಸ್ ಪರ್ ಮೈ ನಾಲೆಡ್ಜ್ ವಿತೌಟ್ ರಿಸಲ್ಯೂಷನ್ ನಾವೇನು ಮಾಡೋದಕ್ಕಾಗಲ್ಲ. ಓಕೆನಾ? ಫಸ್ಟು ನೀವು ರಿಸಲ್ಯೂಷನ್ ಮಾಡ್ಕೊಳ್ಳಿ. ನಾನೇನು ಮಾಡಬೇಕು, ನಾನು ಹೇಗಿರಬೇಕು ಅನ್ನೋದನ್ನು ನೀವು ಫಸ್ಟು ಮೈಂಡಲ್ಲಿ ಸೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ಫಾರ್ಮುಲಾಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಏನು ಫಾರ್ಮುಲಾಸು ಫ್ರೆಂಡ್ಸ್? ಸಿಂಪಲ್. ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಎಲ್ಲೂ ಜಾಸ್ತಿ ಮಾತಾಡೋದಕ್ಕೆ ಹೋಗಬೇಡಿ. ನಿಮ್ಮನ್ನು ಯಾರು ಇನ್ವೈಟ್ ಮಾಡಿಲ್ಲ ಆ ಪ್ಲೇಸ್ಗೆ ನೀವು ಕಾಲ್ ಕೂಡ ಇಡಬೇಡಿ. ಓಕೆನಾ? ಬರೋದಿಲ್ಲ ಅಂತ ಡೈರೆಕ್ಟಾಗಿ ಹೇಳಿ. ಓಕೆನಾ? ಮತ್ತು ನಿಮ್ಮನ್ನು ಯಾರು ಆಡ್ಕೋತಾರೆ, ನಿಮ್ಮನ್ನು ಯಾರು ಚೀಪಾಗಿ ನೋಡ್ತಾರೆ ಅವ್ರ ಮುಂದೆ ನೀವು ತಲೆ ತಗ್ಗಿಸ್ಬೇಡಿ, ಹೆದರ್ಕೋಬೇಡಿ. ಓಕೆನಾ? ಅವ್ರು ನಿಮ್ಮನ್ನು ಚೀಪಾಗಿ ನೋಡ್ತಾ ಇದ್ದಾರೆ ಅಂದರೆ ಅದು ನಿಮ್ಮ ಫಾಲ್ಟ್ ಅಲ್ಲ, ಅವರ ಮೆಂಟಾಲಿಟಿ ಆಗಿದೆ, ಅವರ ಥಿಂಕಿಂಗ್ ಕೆಪಾಸಿಟಿ ಆಗಿದೆ. ಆ ಮನುಷ್ಯ ಚೀಪಾಗ್ತಾನೆ ಹೊರತು ನೀವು ಚೀಪಾಗಲ್ಲ. ಮತ್ತು ಇನ್ನೊಂದು, ನಿಮ್ಮ ತನವನ್ನು ನೀವು ಬಿಟ್ಕೊಡ್ಬೇಡಿ. ಜನರು ಇರೋ ಕಡೆ ಹೆದರ್ಕೊಳ್ಳೋದು ಅಥವಾ ಮಾತಾಡ್ಸೋದಕ್ಕೆ ಹಿಂಜರಿಕೆ ಪಡೋದು ಆ ಥರ ಏನೂ ಮಾಡಬೇಡಿ. ಕೆಲವೊಬ್ಬರು ಮಾತಾಡೋದಕ್ಕಾಗಲ್ಲ ಅಂತಂದರೆ ಅಲ್ಲಿ ಫೋನಲ್ಲಿ ಏನೂ ಇರೋದಿಲ್ಲ, ಫೋನ್ ಎತ್ಕೊಂಡು ನೋಡ್ತಾ ಇರ್ತಾರೆ. ಆ ಥರ ಎಲ್ಲ ಮಾಡಬೇಡಿ. ಮತ್ತು ಯಾವಾಗಲೂ ನೀವು ಮಾತಾಡಬೇಕಾದ್ರೆ ತಲೆನ ಎತ್ತಿ ಮಾತಾಡಿ, ತಲೆ ತಗ್ಸಿ ಯಾವತ್ತೂ ಮಾತಾಡಬೇಡಿ. ಮತ್ತು ಒನ್ ಮೋರ್ ಪಾಯಿಂಟ್ ಅಂತಂದರೆ ಮಾತಿಗೂ ನಗಾಡೋದು. ಅವರು ನಿಮಗೆ ಟೈಮ್ ಕೊಡ್ತಾ ಇಲ್ಲ, ಅವ್ರು ನಿಮ್ಮ ಕಡೆ ತಿರುಗಿ ನೋಡ್ತಾ ಇಲ್ಲ ಅಂದರೂ ನೀವೇ ಮೇಲ್ಬಿದ್ದು ಮಾತಾಡ್ಸೋದು, ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಕಷ್ಟನ ಇನ್ನೊಬ್ರ ಹತ್ರ ಅಂತೂ ಹೇಳ್ಕೊಳ್ಳೇಬೇಡಿ. ಮನೆಯವ್ರ ಹತ್ರ ಬಿಟ್ಟು ಬೇರೆಯವ್ರ ಹತ್ರ ಯಾವುದೇ ಕಾರಣಕ್ಕೂ ಹಂಚ್ಕೊಳ್ಳೋದಕ್ಕೆ ಹೋಗಬೇಡಿ. ತುಂಬ ಚೀಪಾಗಿ ನೋಡ್ತಾರೆ. ಎಸ್ಪೆಷಲಿ ನಿಮಗೆ ಯಾರು ವೈರಿಗಳಿರ್ತಾರೆ, ನಿಮಗೆ ಯಾರು ಕೆಟ್ಟದನ್ನು ಬಯಸ್ತಾರೆ ಅವ್ರ ಹತ್ರ ಅಂತೂ ನೀವು ಯಾವುದೇ ಕಾರಣಕ್ಕೂ ಹೇಳ್ಕೊಬೇಡಿ. ಮೇಲೆ ಬೆಣ್ಣೆ ಥರನೇ ಮಾತಾಡ್ತಾರೆ, ಒಳಗಡೆ ತುಂಬಾ ಚೂರಿ ಹಾಕ್ತಾರೆ. ಸೊ ಪ್ಲೀಸ್, ಈ ಕಾಲದಲ್ಲಂತೂ ರಿಲೇಟಿವ್ಸ್ ಅಲ್ಲ, ಸ್ವಂತ ಮನೆಯವ್ರಿಗೂ ನಮ್ಮ ಕಷ್ಟ ಹೇಳ್ಕೊಳ್ಳೋದು ತುಂಬಾ ಕಷ್ಟ ಆಗಿಬಿಟ್ಟಿದೆ. ಮತ್ತು ನಿಮ್ಮ ಬೆಳವಣಿಗೆ ನೋಡಿ, ನೀವು ಬೆಳೆಯೋದನ್ನು ನೋಡಿ ಹೊಟ್ಟೆ ಉರ್ಕೊಳ್ಳೋರು ಇರ್ತಾರೆ. ಸೊ ಅವ್ರ ಜೊತೆ ನೀವು ದ್ವೇಷ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅವ್ರ ಜೊತೆಲಿ ನೀವು ಚೆನ್ನಾಗಿರಬೇಕು ಅಂತಲೇ ಹೇಳ್ತೀನಿ. ನಮ್ಮ ಮನೇಲಿ ಪವರ್ ಇಲ್ಲ, ಪವರ್ ಕಟ್ಟಾಗಿದೆ, ಕತ್ಲೆ ಇದೆ ನೋಡಿ. ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ಫುಲ್ ಕತ್ಲೆ ಇದೆ ಅಲ್ಲ, ಬಟ್ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ತುಂಬ ದಿನ ಆಗಿದೆ ವೀಡಿಯೋ ಮಾಡಿ. ಅದು ಅಲ್ಲದೆ ವ್ಯೂವರ್ಸ್ ಎಲ್ಲ ಕೇಳ್ತಾಯಿದ್ರು ಯಾಕೆ ವೀಡಿಯೋ ಮಾಡ್ತಾಯಿಲ್ಲ ಅಂತ. ಸೊ ಅದಕ್ಕೋಸ್ಕರನಾದರೂ ನನ್ನ ವೀಡಿಯೋ ಮಾಡಲೇಬೇಕಲ್ಲ. ಸೊ ಆ ಥರ ಒಂದು ಚಾಲೆಂಜ್ನ ತಗೊಳ್ಳಿ. ಓಕೆನಾ? ಎಲ್ಲೋ ಕೇಳ್ಪಟ್ಟಿದ್ದೆ ಮತ್ತು ನೋಡಿದ್ದೆ, ನಾವೇನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು, ಅದನ್ನು ಫುಲ್ಫಿಲ್ ಮಾಡಬೇಕು ಅಂತ ಅಂದರೆ ಇಷ್ಟು ದಿನ ಅಂತ ನಾವು ಕಂಟಿನ್ಯೂಸ್ ಆಗಿ ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಅದೇನಪ್ಪ ಅಂತಂದರೆ ನಾವು ಏನೇ ಆದರೂ ಓಕೆ, ವಾಟ್ ಎವರ್ 21 ದಿನ ನಾವು ಅದನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ಕೊಂಡು ಬಂದರೆ ಆಟೋಮೆಟಿಕಲಿ 22ನೇ ದಿನ ನಮಗೆ ಗೊತ್ತಿಲ್ಲದೆ ನಾವು ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಶುರು ಮಾಡ್ತೀವಂತೆ. ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು ನಾಳೆಯಿಂದ ಎದ್ದು ಎಕ್ಸಸೈಸ್ ಮಾಡಬೇಕು ಅಂತ ಅಂದ್ಕೊಂಡ ತಕ್ಷಣ ಮಾಡೋದಕ್ಕಾಗತ್ತಲ್ಲ. ಇದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಹೇಳ್ತೀನಿ ಅಷ್ಟೇ. ನೆಕ್ಸ್ಟ್ ಡೇ ನಾನು ಮಲ್ಕೊಂಡಿರ್ತೀನಿ, ಬಟ್ ಅದು ನಮ್ಮ ಮನಸ್ಸಲ್ಲಿ ಹುಟ್ಟಬೇಕು, ನಾನು ಎದ್ದೇಳಬೇಕು, ಏನಾದರೂ ಮಾಡಬೇಕು ಅಂತ. ಹೌದಲ್ವಾ? ಎದ್ದೇಳಿಸೋರು ಎಷ್ಟು ದಿನ ಎದ್ದೇಳಿಸ್ತಾರೆ? 1 ದಿನ ಎದ್ದೇಳಿಸ್ತಾರೆ, 2 ದಿನ ಎದ್ದೇಳಿಸ್ತಾರೆ, ಆಮೇಲೆ ಅವರು ಬಿಟ್ಬಿಡ್ತಾರೆ. ಸೊ ನಾವು ಏನಾದರೂ ರಿಸಲ್ಯೂಷನ್ ಮಾಡಿಕೊಂಡ್ರೆ ಅದು ಫಸ್ಟು ನಮ್ಮ ಮೈಂಡಿಗೆ ಬರಬೇಕು. ನಾನು ಮಾಡಬೇಕು, ನಾನು ಅಂದ್ಕೊಂಡಿದ್ದೀನಿ, ನಾನು ಮಾಡಬೇಕು. ಯಾರು ನಮಗೆ ಹೆಲ್ಪ್ ಮಾಡಲ್ಲ ಅಲ್ವಾ? ನಿಮಗೆ ನೀವೇ ಕಿಂಗ್, ನಿಮಗೆ ನೀವೇ ಕ್ವೀನ್. ಓಕೆನಾ? ಯಾರೂ ಇಲ್ಲಿ ನಿಮ್ಮನ್ನ ಕಿಂಗ್ ಮಾಡೋದಿಲ್ಲ, ಯಾರೂ ನಿಮ್ಮನ್ನು ಇಲ್ಲಿ ಕ್ವೀನ್ ಮಾಡೋದಿಲ್ಲ. ಹೌದಲ್ವಾ? ಸೊ ಅದೇ ರೀತಿ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ನೀವೇನು ಅಂದ್ಕೊಂಡಿದ್ರೆ ಅದನ್ನು ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ, ಬೇರೆ ಆಜುಬಾಜಿನೆಲ್ಲ ಬಿಟ್ಬಿಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ನೋಡೋದಕ್ಕೆ ಗುಡ್ ಲುಕ್ಕಿಂಗ್ ಆಗಿ ಇರಬೇಕು. ಐ ಮೀನ್ ಔಟ್ಫಿಟ್ ತುಂಬಾ ಚೆನ್ನಾಗಿರಬೇಕು. ಅದು ಕೂಡ ನಿಮಗೆ ಒಂದು ರೆಸ್ಪೆಕ್ಟ್ ಕೊಡೋದಕ್ಕೆ ರೀಸನ್ ಆಗುತ್ತೆ. ಎಲ್ಲ ಓಕೆ, ಅವನೇನು ಹೀಗಿದ್ದಾನೆ, ಅವಳೇನು ಹೀಗಿದ್ದಾಳೆ ಅಂತ ಅನಿಸ್ಕೋಬೇಡಿ. ವಾಟ್ ಎವರ್ ನೀವು ಊಟ ಮಾಡಿದ್ದೀರಾ ಇಲ್ವ, ಯಾರೂ ನಿಮ್ಮನ್ನು ಹೊಟ್ಟೆನ ಓಪನ್ ಮಾಡಿ ನೋಡೋದಿಲ್ಲ. ದೇ ಶುಡ್ ಅಬ್ಸರ್ವ್ ಓನ್ಲಿ ಯುವರ್ ಔಟ್ಫಿಟ್. ಎಸ್ ಆರ್ ನೋ? ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ನೀವು ಯಾರ ಮೇಲೂ ಡಿಪೆಂಡ್ ಆಗಬೇಡಿ ಮತ್ತು ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಇದರಿಂದ ನಮ್ಮ ತನವನ್ನು ನಾವು ಕಳ್ಕೊತೀವಿ, ನಾವು ತುಂಬಾ ಚೀಪ್ ಆಗ್ತೀವಿ. ಯಾರ ಮೇಲೂ ಡಿಪೆಂಡ್ ಆಗಬೇಡಿ, ಏನೂ ಕೂಡ ಎಕ್ಸ್ಪೆಕ್ಟ್ ಮಾಡಬೇಡಿ. ನೀವು ಏನು ದುಡ್ಡು ಮಾಡಬೇಕಾ ಮಾಡಿ, ಒಳ್ಳೆ ರೀತಿಲಿ ದುಡ್ಡು ಸಂಪಾದನೆ ಮಾಡಿ. ಆ್ಯಂಡ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅಂದರೆ ಬಿ ಕ್ರಿಯೇಟಿವ್. ನೀವು ಯಾವಾಗಲೂ ಕ್ರಿಯೇಟಿವ್ ಆಗಿರಿ. ಏನಾದ್ರೂ ಒಂದು ಹೊಸದಾಗಿ ಡಿಫ್ರೆಂಟಾಗಿ ಲೈಫಲ್ಲಿ ಟ್ರೈ ಮಾಡ್ತಾಯಿರಿ. ಅಪ್ಪ ಹಾಕಿದ ಹಾಲದ ಮರ ಅನ್ನೋ ಥರ ಅದೇ ಇದರಲ್ಲಿ ಇರಬೇಡಿ, ಬಟ್ ಒಳ್ಳೆ ರೀತಿಯಲ್ಲಿ ಡಿಫ್ರೆಂಟಾಗಿ ಲೈಫ್ನ ಲೀಡ್ ಮಾಡಿ, ಕೆಟ್ಟ ರೀತಿಯಲ್ಲಿ ಹೋಗಬೇಡಿ. ಓಕೆನಾ? ಡಿಪೆಂಡ್ ಆಗಬೇಡಿ, ಎಕ್ಸ್ಪೆಕ್ಟೇಷನ್ ಮಾಡಬೇಡಿ. ಯಾರಾದರೂ ಏನಾದರೂ ಹೇಳಿದ್ರೆ ಹಂಚ್ಕೋಬೇಡಿ. ಮತ್ತು ಎಸಿಟೇಟ್ ಫೀಲ್ ಬೇಡ, ಅಂದರೆ ಹಿಂಜರಿಕೆ ಮಾಡ್ಕೊಳ್ಳೋದು ಬೇಡ. ಏನು ಅನ್ಬಿಡ್ತಾರೋ, ಈ ಥರ ಮಾಡಿದ್ರೆ ಜನ ಏನಂತಾರೋ, ಆ ಥರ ಫೀಲ್ ಇಟ್ಕೊಳ್ಳೋಕ್ಕೆ ಹೋಗಬೇಡಿ.
ನೀವು ಇದಿಷ್ಟು ಫಾಲೋ ಅಪ್ ಮಾಡಿ, ಇದಿಷ್ಟು ಅಡಾಪ್ಟ್ ಮಾಡ್ಕೊಳ್ಳಿ, ಖಂಡಿತ ನೀವು ಲೈಫಲ್ಲಿ ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ಆ್ಯಂಡ್ ಒನ್ ಮೋರ್ ಥಿಂಗ್, ಸ್ವಲ್ಪ ಲೈಫಲ್ಲಿ ಟೈಮ್ ಟೇಬಲ್ ಹಾಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏಕೆಂದರೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈ ಟೈಮ್ ಟೇಬಲ್ ಅನ್ನೋದನ್ನು ಫಾಲೋ ಅಪ್ ಮಾಡಿದ್ರೆ ನಮಗೊಂದು ಡಿಸಿಪ್ಲಿನ್ ಲೈಫ್ ಅನ್ನೋದು ಬರುತ್ತೆ. ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕೂಡ ಕಲಿತಾರೆ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನೇನೋ ನನ್ನ ಒಪಿನಿಯನ್ ಶೇರ್ ಮಾಡಬೇಕು ಅಂತೇಳಿ ಇದನ್ನು ವಿಡಿಯೋ ಮಾಡಿದ್ದು. ಸೊ ಏನು ಗೊತ್ತಿದೆ ಅಲ್ಲ, 100 ಲೈಕ್ಸ್ 50 ಕಮೆಂಟ್ಸ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಯೋಚನೆ ಮಾಡ್ತೀನಿ ಯಾವ ಥರ ವೀಡಿಯೋಸ್ ಮಾಡಲಿ ಅಂತೇಳಿ. ನಿಮ್ಮ ಕಾಮೆಂಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ನಮ್ಮ ಮಳವಳ್ಳಿಯಿಂದ ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಅಂತಲೇ ಕೇಳ್ಕೊತೀನಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ನೆಕ್ಸ್ಟು ನಾನು ಲೈವ್ಗೆ ಬರಬೇಕು ಅಂತ ಇದ್ದೀನಿ. ಸೊ ಅದಕ್ಕೆ ನೀವು ವೋಟ್ ಮಾಡಲೇಬೇಕು. ಯಾರಿಗೆಲ್ಲ ಲೈವ್ ಬೇಕು ನನ್ನ ವಿಡಿಯೋ, ಸೊ ಕಮೆಂಟ್ ಮಾಡಿ ಎಸ್ ಆರ್ ನೋ ಅಂತ. ವೋಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಬಾಯ್.